ಹಲೋ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕಮ್ಯುನಿಕೇಷನ್ ಪೇಪರಲ್ಲಿ ಇಂಗ್ಲೀಷ್ ಇದು ಮೊದಲನೇ ಚಾಪ್ಟರು. ನಾನಿವಾಗ ಪಾರ್ಟ್ ಆಫ್ ಸ್ಪೀಚ್. ನಾನು ಇಂಗ್ಲೀಷಲ್ಲಿ ಕಮ್ಯುನಿಕೇಷನ್ ಪೇಪರಲ್ಲಿ ಮೊದಲು ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಈ ಟಾಪಿಕ್ ಮೇಲೆ ಪಕ್ಕಾ ಒಂದು ಕ್ವಶನ್ ಇಲ್ಲ 2 ಕ್ವಶನ್ ಬಂದೇ ಬರುತ್ತದೆ ಅಂತ ಇರ್ತಾವಲ್ಲ, ಅಂಥ ಟಾಪಿಕನ್ನು ನಾನು ನಿಮಗೆ ಮೊದಲು ಟೀಚ್ ಮಾಡಿ ಕೊಡ್ತಾ ಇರೋದು. ಯಾಕಂದರೆ ಇಂಪಾರ್ಟೆಂಟ್ ಟಾಪಿಕನ್ನು ನಿಮಗೆ ಮೊದಲು ನಾನು ಎಲ್ಲನೂ ಕವರ್ ಮಾಡ್ತೀನಿ. ನಾನು ಎಕ್ಸಾಮ್ಗೆ ಪ್ರಿಪೇರ್ ಆಗುವಾಗ ಇಂಗ್ಲೀಷನ್ನು ಕಮ್ಯುನಿಕೇಷನನ್ನು ನಾನು ಯಾವ ರೀತಿ ನೋಟ್ಸನ್ನು ಮಾಡಿಕೊಂಡಿದ್ದೆ ಅಂದರೆ ನೀವು ಇಲ್ಲಿ ನೋಡ್ಬೋದು. ಇದು ನಾನು ಸ್ಟಡಿ ಮಾಡಿದಂಥ ನೋಟ್ಸ್. ಅದನ್ನು ನಾನು ನಿಮಗೆ PDF ಮಾಡಿ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಇಲ್ಲಿ ನೋಡಿ, ಎಕ್ಸಾಂಪಲ್ ನೌನ್ ಅಂದರೆ ಏನು, ಅದರದ್ದು ಎಕ್ಸಾಂಪಲ್ಲು ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತು ನೌನ್ ಮೇಲೆ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ ಅದನ್ನ ಕಂಪ್ಲೀಟ್ ಸಪ್ರೇಟ್ ಟೈಪ್ಸ್ ಆಫ್ ನೌನ್ಗಳು ಮತ್ತು ಎಕ್ಸಾಂಪಲು ಪ್ರೊನೌನು ಮತ್ತು ಮಟೀರಿಯಲ್ ನೌನು ಅದರದ್ದು ಎಕ್ಸಾಂಪಲು, ಕಲೆಕ್ಟಿವ್ ನೌನು ಅದರದ್ದು ಎಕ್ಸಾಂಪಲ್ಸು, ನೆಕ್ಸ್ಟ್ ಅಬ್ಸ್ಟ್ರಾಕ್ಟ್ ನೌನು ಅದರದ್ದು ಎಕ್ಸಾಂಪಲು. ಮತ್ತು ಈ ನೌನ್ ಮೇಲೆ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಇಲ್ಲಿ ನೋಡ್ಬೋದು. ಇದ್ರ ಮೇಲೆ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸನ್ನು ಕೇಳಿದ್ದಾರೆ ಅಂತ ನಿಮಗೆ ಕಂಪ್ಲೀಟಾಗಿ ನೌನ್ ಮೇಲೆ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಈ ರೀತಿ ಕ್ವಶನ್ಸನ್ನು ಕೇಳಿದ್ದಾರೆ. ನೆಕ್ಸ್ಟ್ ಇದು ಪ್ರೊನೌನ್ ಡೆಫಿನಿಷನ್ನು, ಪ್ರೊನೌನ್ ಟೈಪ್ಸ್ ಆಫ್ ಪ್ರೊನೌನ್ಗಳು ಮತ್ತು ಪ್ರೊನೌನ್ ಮೇಲೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಇದು ಪ್ರೊನೌನ್ ಮೇಲೆ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸನ್ನು ಕೇಳಿದ್ದಾರೆ. ನೀವು ಈ ರೀತಿ ಸಪ್ರೇಟ್ ಚಾಪ್ಟರ್ನ ಈ ರೀತಿ ಸ್ಟಡಿ ಮಾಡಿದಾಗ ಎಕ್ಸಾಮಲ್ಲಿ ಯಾವುದೇ ಕ್ವಶನ್ಸ್ಗಳು ಮಿಸ್ ಆಗೋಲ್ಲ. ನನಗೆ 100% ಯೂಸ್ ಆಗಿದೆ. ಇದು ಎಡ್ಜೆಕ್ಟಿವ್ ಇದು ಡೆಫಿನೇಷನ್ನು, ಅದರದ್ದು ಎಕ್ಸಾಂಪಲು, ಇದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್. ನೆಕ್ಸ್ಟ್ ವರ್ಬ್ ಡೆಫಿನೇಷನ್ನು ಎಕ್ಸಾಂಪಲು, ಇದು PYQ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ವರ್ಬ್ ಮೇಲೆ. ನೆಕ್ಸ್ಟ್ ವರ್ಬ್, ಅದೇ ರೀತಿ ವರ್ಬ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಕಂಜಕ್ಷನ್ ಇಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್. ಇಷ್ಟನ್ನು ನೀವು ಪಾರ್ಟ್ ಆಫ್ ಸ್ಪೀಚನ್ನು ಇಷ್ಟನ್ನು ಕಲಿತ್ರೆ 100% ನಾನು ಗ್ಯಾರಂಟಿ ಕೊಡ್ತಾ ಇರೋದು 1 ರಿಂದ 2 ಮಾರ್ಕ್ಸು ಎಕ್ಸಾಮಲ್ಲಿ ಪಕ್ಕಾ ಬಂದೇ ಬರುತ್ತದೆ. ಇಷ್ಟು ಇಂಪಾರ್ಟೆಂಟು ನಾನು ಓದಿರೋದು. ನಿಮಗೆ ಇದೇ ರೀತಿ ನಾನು ಕಮ್ಯುನಿಕೇಷನನ್ನು ಕಂಪ್ಲೀಟ್ ಮಾಡಿ ಕೊಡ್ತಾ ಇರೋದು. ಇದೇ ರೀತಿ ಎಲ್ಲ ಚಾಪ್ಟರ್ ಕೂಡ ಅದರದ್ದು ಇಂಪಾರ್ಟೆಂಟು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರು ಇಂಪಾರ್ಟೆಂಟ್ ಯಾವ ರೀತಿ ಸ್ಟಡಿ ಮಾಡಬೇಕು. ಅಬೌಟ್ ಮೀ, ನಾನು ಸೆಲ್ಫ್ ಸ್ಟಡಿ ಮಾಡಿದ್ದೀನಿ, ಯಾವುದೇ ಕೋಚಿಂಗ್ ತೆಗೆದುಕೊಂಡಿಲ್ಲ. 2 ವರ್ಷ ಪ್ರಿಪ್ರೇಷನ್ ಮಾಡಿದ್ದೀನಿ. ಇದು ನನ್ನ ಕಮ್ಯುನಿಕೇಷನ್ ಪೇಪರಲ್ಲಿ ಬಂದಂಥ ಸ್ಕೋರು. FD 82, ವಿಲೇಜ್ ಅಕೌಂಟೆಂಟ್ 87, WRD 80. ಇಂಪಾರ್ಟೆಂಟ್ ಕಮ್ಯುನಿಕೇಷನ್ ಪೇಪರು ಮತ್ತು GK ಯಾವ ಥರ ಸ್ಟಡಿ ಮಾಡಬೇಕು ಅಂತ ನಿಮ್ಗೆ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ನಿಮ್ಗೆ ಏನಾದರೂ ಕಮ್ಯುನಿಕೇಷನ್ ಪೇಪರ್ ಆಗಲಿ, GK ಆಗಲಿ, ಕರೆಂಟ್ ಅಫೇರ್ಸ್ ಆಗಲಿ, ಏನಾದರೂ ನೋಟ್ಸ್ಗಳು, ಏನಾದರೂ ಗೈಡ್ ಏನಾದರೂ ಬೇಕಾಗಿದ್ದರೆ ಪ್ಲೀಸ್ ಕೆಳಗಡೆ ಕಮೆಂಟಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಡ್ತೀನಿ. ಅಲ್ಲಿ ನನಗೊಂದು ಮೆಸೇಜ್ ಮಾಡಿ. ನಿಮಗೆ ಇಂಗ್ಲೀಷ್ ಬರಲೇಬೇಕಂತ ಏನಿಲ್ಲ. ಇಂಗ್ಲೀಷ್ ಬರದೇ ಇದ್ದರೂ ಕೂಡ ನೀವು ಎಕ್ಸಾಮಲ್ಲಿ ಆನ್ಸರನ್ನು ಕರೆಕ್ಟಾಗಿ ಹಾಕ್ಬೋದು. ಆ ರೀತಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀನಿ. ನೆನಪು ಟ್ರಿಕ್ಕು ಸಹ ಹೇಳ್ಕೊಡ್ತೀನಿ. ಇಂಪಾರ್ಟೆಂಟನ್ನು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನೋಟ್ಸ್ ಬೇಕಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುವಂಥ ಟೆಲಿಗ್ರಾಮಿಗೆ ಒಂದು ಮೆಸೇಜ್ ಮಾಡಿ. ಪಾರ್ಟ್ ಆಫ್ ಸ್ಪೀಚ್, ಇದ್ರ ಮೇಲೆ 1 ರಿಂದ 2 ಕ್ವಶನ್ ಕೇಳ್ತಾರೆ. ಇಂಪಾರ್ಟೆಂಟು. ನೌನ್ ನಾಮಪದ. ನೌನ್ ಈಸ್ ಅ ನೇಮಿಂಗ್ ವರ್ಡ್. ಅ ವರ್ಡ್ ದ್ಯಾಟ್ ನೇಮ್ ಅ ಪರ್ಸನ್, ಪ್ಲೇಸ್, ಥಿಂಗ್ಸ್, ಎಮೋಷನ್, ಐಡಿಯಾ, ಥಾಟ್ಸ್ ಈಸ್ ಅ ನೌನ್. ಕನ್ನಡದಲ್ಲಿ ವಸ್ತು, ವ್ಯಕ್ತಿ, ಪ್ರಾಣಿ, ಪಕ್ಷಿ, ಭಾವನೆ, ಆಲೋಚನೆ ಇನ್ನೂ ಮುಂತಾದವುಗಳನ್ನು ಗುರುತಿಸುವುದಕ್ಕಾಗಿ ನಾವು ಇವೆಲ್ಲವಕ್ಕೂ ಒಂದು ಹೆಸರು ಕೊಟ್ಟಿರುವುದಲ್ಲವೇ ಅವೆಲ್ಲವೂ ನೌನ್ಗಳಾಗಿರ್ತವೆ. ಇಂಪಾರ್ಟೆಂಟ್. ಕೆಳಗಡೆ ಎಕ್ಸಾಂಪಲ್ ಸಹ ಇದೆ. ಈ PDF ಏನಾದರೂ ಬೇಕಾದರೆ ಪ್ಲೀಸ್ ಕೆಳಗಡೆ ಒಂದು ಕಮೆಂಟ್ ಮಾಡಿ ಟೆಲಿಗ್ರಾಮಲ್ಲಿ. ಉದಾಹರಣೆ ನೋಡಿ, ಇವೆಲ್ಲ ನೌನ್ ಉದಾಹರಣೆ. ಇದ್ಮೇಲೆ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳಿದ್ದಾರೆ, ಅದಕ್ಕೋಸ್ಕರ ನಾನು ಉದಾಹರಣೆ ಕೂಡ ಹಾಕಿರೋದು. ಬಾಯ್, ಗರ್ಲ್, ಟೀಚರ್, ಸ್ಕೂಲ್, ಹೌಸ್, ಬುಕ್, ಬ್ಯಾಗ್, ಡಾಗ್, ಕ್ಯಾಟ್, ಲವ್ ಇವೆಲ್ಲ ಕೂಡ ನೌನ್ಗಳು. ಕ್ವಶನ್ಸ್ ನೋಡಿಲಿ. ಹಿ ಈಸ್ ಅ ಬಾಯ್, ಗರ್ಲ್ ಈಸ್ ಡ್ರಿಂಕಿಂಗ್ ಮಿಲ್ಕ್. ಈ ರೀತಿ ಕ್ವಶನ್ಸ್ ಕೊಡ್ತಾರೆ. ಹಿ ಈಸ್ ಅ ಬಾಯ್, ಇದರಲ್ಲಿ ಯಾವುದು ನೌನ್ ಅಂತ ಕಂಡುಹಿಡಿಯೋಂಥ ಕ್ವಶನ್ಸ್ ಕೇಳ್ತಾರೆ. ಕೆಳಗಡೆ ಕ್ವಶನ್ಸ್ ಇದೆ, ನೋಡ್ಕೊಳ್ಳಿ, ಹೇಳ್ತೀನಿ. ಐ ಲರ್ನ್ ಇಂಗ್ಲೀಷ್, ದಿಸ್ ಈಸ್ ಅ ಗುಡ್ ಬುಕ್, ಐ ಲವ್ ಯು. ಈ ರೀತಿ ಕ್ವಶನ್ಸ್ ಕೊಟ್ಟು ಇದರಲ್ಲಿ ನೌನ್ ಯಾವುದು ಅಂತ ಐಡೆಂಟಿಫೈ ಮಾಡಿ ಅಂತ ಕೇಳ್ತಾರೆ. ಕೆಂಪು ಬಣ್ಣದ ಅಕ್ಷರಗಳು ಎಲ್ಲ ನೌನ್ಗಳು. ಇಲ್ಲಿ ಎಲ್ಲ ನೌನ್ಗಳು. ನೆಕ್ಸ್ಟ್ ಟೈಪ್ಸ್ ಆಫ್ ನೌನ್. ಇದು ಇಂಪಾರ್ಟೆಂಟು. ಟೈಪ್ಸ್ ಆಫ್ ನೌನ್. ಕಾಮನ್ ನೌನ್. ಎ ಕಾಮನ್ ನೌನ್ ಈಸ್ ಎ ಜನರಲ್ ವರ್ಡ್ ದ್ಯಾಟ್ ನೇಮ್ ಈಸ್ ಎ ಪರ್ಸನ್, ಪ್ಲೇಸ್, ಥಿಂಗ್, animal or idea, but not a specific name. ಅಂದರೆ ಇಲ್ಲಿ ಮೇಲ್ಗಡೆ ಅದಾವೆ, ಹೇಳ್ತೀನಿ ಕೆಳಗಡೆ.
ಸಾಮಾನ್ಯ ನಾಮಪದವು ಒಂದು ವ್ಯಕ್ತಿ, ಸ್ಥಳ ಮತ್ತು ಪ್ರಾಣಿ ಅಥವಾ ಕಲ್ಪನೆ ಹೆಸರುಗಳ ಸಾಮಾನ್ಯ ಪದವಾದರೆ ಅದೇ ನಿರ್ದಿಷ್ಟ ಹೆಸರಲ್ಲ. ಉದಾಹರಣೆ ಶಿಕ್ಷಕ, ನಗರ, ಪುಸ್ತಕ ಮತ್ತು ನಾಯಿ ಸಾಮಾನ್ಯ ಉದಾಹರಣೆಗಳಾಗಿವೆ. ಇವು ಎಕ್ಸಾಂಪಲು ಕಾಮನ್ ನೌನ್: ಟೀಚರ್, ಸಿಟಿ, ಬುಕ್, ಡಾಗ್, ಗರ್ಲ್, ಬಾಯ್, ಕ್ಯಾಟ್, ಲವ್, ಟೇಬಲ್ ಇವೆಲ್ಲವೂ ಕಾಮನ್ ನೌನ್ಗಳು. ನೆಕ್ಸ್ಟ್ ಪ್ರಾಪರ್ ನೌನ್. ಪ್ರಾಪರ್ ನೌನ್ ಮೀನ್ಸ್ it is the actual name of the specific person, place, organization, river, city, country, festival, month. ಪ್ರಾಪರ್ ನೌನ್ ಏಕೆಂದರೆ ಇದು ನಿರ್ದಿಷ್ಟ ವ್ಯಕ್ತಿ, ಸ್ಥಳ, ಸಂಸ್ಥೆ, ನದಿ, ನಗರ, ದೇಶ, ಹಬ್ಬ, ತಿಂಗಳುಗಳು ಮುಂತಾದವುಗಳನ್ನು ನಿಜದ ಹೆಸರು. ಇಲ್ಲಿ ನೋಡಿ ಪ್ರಾಪರ್ ನೌನ್: ರಮೇಶ, ಮೈಸೂರು, ಇಂಡಿಯಾ, ಗಂಗಾ, BMW, ಕರ್ನಾಟಕ, ಮಂಡ್ಯ, ದಿವಾಲಿ ಇವೆಲ್ಲವೂ ಕೂಡ ಪ್ರಾಪರ್ ನೌನ್ಗಳು. ಯಾಕಂದರೆ ಇದ್ರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ ಕೆಳಗಡೆ, ಅದಕ್ಕೆ ನೀವು ಎಕ್ಸಾಂಪಲ್ ಕೂಡ ನೋಡ್ಕೊಳ್ಬೇಕು. ಕ್ವಶನ್ಸ್ ಕೆಳಗಡೆ ತೋರಿಸ್ತೇನೆ ನಿಮಗೆ ಯಾವ ಥರ ಕೇಳಿದನಂತೆ. ಮಟೀರಿಯಲ್ ನೌನ್. Material noun is the name of the substance used to make any object or materials. ಪ್ರಾಪರ್ ನೌನ್ ಎಂದರೆ ಯಾವುದೇ ವಸ್ತುವಿನ ರಚನೆಗೆ ಬಳಕೆಯಾಗುವ ಪದಾರ್ಥದ, ಅಂದರೆ ಏನನ್ನು ಮಾಡುತ್ತಾರೋ ಅದಕ್ಕೆ ಯಾವ ಸಬ್ಸ್ಟೆನ್ಸಸ್ ಬೇಕಾಗುತ್ತದೆ. ಅಂದರೆ ಏನೇ ಒಂದು ವಸ್ತು ಮಾಡಬೇಕಾದ್ರೆ ಅದಕ್ಕೊಂದು ಇಂಗ್ರೀಡಿಯೆಂಟ್, ಕಚ್ಚಾ ವಸ್ತು ಬೇಕಲ್ಲ, ಅದಕ್ಕೆ ಮೆಟೀರಿಯಲ್ ನೌನ್ ಅಂತಾರೆ. ಇಲ್ಲಿ ನೋಡಿ ಕೆಳಗಡೆ ಎಕ್ಸಾಂಪಲ್ಸ್ಗಳು ಇವೆಲ್ಲವೂ ಮೆಟೀರಿಯಲ್ ನೌನ್ಗೆ. ಗೋಲ್ಡ್ ಒಂದು ಲೋಹ. ದ ರಿಂಗ್ ಈಸ್ ಮೇಡ್ ಅಪ್ ಆಫ್ ಗೋಲ್ಡ್. ಸಿಲ್ವರ್, ಮಿಲ್ಕ್, ವಾಟರ್, ವುಡ್, ಐರನ್, ಕಾಟನ್, ಲೆದರ್, ಕೋಲ್, ಏರ್, ಹೆಲ್ತ್ ಇವೆಲ್ಲ ಕೂಡ ಮಟೀರಿಯಲ್ ನೌನ್. ಏರಲ್ಲಿ ಕೆಳಗಡೆ ಕ್ವಶನ್ಸ್ ಕೇಳ್ತೀನಿ. ಇಲ್ಲಿ ಕೆಳಗಡೆ ಅದಲ್ಲ, ಇವೆಲ್ಲವೂ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ಎಕ್ಸಾಮಲ್ಲಿ ಕೇಳಿದಂಥ ಇನ್ನೆರಡು ನೌನ್ಗಳಿವೆ. ಒಂದು ಸೆಕೆಂಡ್. ನೌನ್ ಆಯಿತಾ. ನೆಕ್ಸ್ಟ್ ಕಾಮನ್ ನೌನ್. ಇದು ಸ್ವಲ್ಪ ಇದೆ. ಕಾಮನ್ ನೌನ್ ಕಲೆಕ್ಟಿವ್ ನೌನ್. ಎ ಕಲೆಕ್ಟಿವ್ ನೌನ್ ಈಸ್ ಅ ನೌನ್ ದ್ಯಾಟ್ ರೆಫರ್ಸ್ ಟು ದ ಗ್ರೂಪ್ ಆಫ್ ಪೀಪಲ್. ಅಂದರೆ ಕಲೆಕ್ಟಿವ್ ನೌನ್ ಎನಿಮಲ್ಸ್, ಮನುಷ್ಯರು, ಪ್ರಾಣಿ ಅಥವಾ ಗುಂಪುಗಳು ಒಂದೇ ಘಟಕ, ಅಂದರೆ ಗ್ರೂಪ್ ಆಫ್ ಪೀಪಲ್ಗೆ ಕಲೆಕ್ಟಿವ್ ಅಂದರೆ ಸುಮಾರು ಜನ ಇರೋದು, ಸುಮಾರು ಪಕ್ಷಿಗಳಿರೋದು, ಸುಮಾರು ಅಂದರೆ ಒಂದಕ್ಕಿಂತ ಹೆಚ್ಚು ಇರೋದು, ಅದಕ್ಕೆ ಗ್ರೂಪ್ ಆಫ್ ಪೀಪಲ್. ಇಲ್ಲಿ ಕಲೆಕ್ಟಿವ್ ನೌನ್ಗೆ ಉದಾಹರಣೆ ಟೀಮ್ ಅಂದರೆ ತುಂಬ ಜನ ಇರ್ತಾರೆ, ಅದಕ್ಕೋಸ್ಕರ ಇದು ಕಲೆಕ್ಟಿವ್ ನೌನು. ಫ್ಯಾಮಿಲಿ ಅಂದರೆ ತುಂಬ ಜನ ಇರ್ತಾರೆ, ಅದು ಕಲೆಕ್ಟಿವ್ ನೌನ್. ಕಾಲೇಜಸ್ ವಿದ್ಯಾರ್ಥಿಗಳ ಗುಂಪು. ಆರ್ಮಿ ಅಂದರೆ ಸೈನಿಕರ ಗುಂಪು. ಆರ್ಮಿ ಅಂದರೆ ಒಬ್ಬರು ಇರಲ್ಲ. ಕ್ರೌಡ್ ಅಂದರೆ ತುಂಬ ಜನರ ಗುಂಪುಗಳಿಗೆ ಕ್ರೌಡ್ ಅಂತಾರೆ. ಈ ಥರ ಗುಂಪುಗಳಿದೆ ಕಲೆಕ್ಟಿವ್ ನೌನ್ಗಳು ಎಲ್ಲನೂ. ಪೊಲೀಸ್ ಅಂದರೆ ಇದು ಕಲೆಕ್ಟಿವ್ ನೌನ್. ಇವೆಲ್ಲವೂ ಕಲೆಕ್ಟಿವ್ ನೌನ್ಗಳು. ನಿಮಗೆ ಕೆಳಗಡೆ ಕ್ವಶನ್ಸ್ ನೋಡಿದಾಗ ಗೊತ್ತಾಗುತ್ತೆ ಯಾವ ರೀತಿ ಕ್ವಶನ್ಸ್ ಕೇಳಿದ್ರಂತೆ. ಅಬ್ಸ್ಟ್ರಾಕ್ಟ್ ನೌನ್ ಡೆಫಿನೇಷನ್ ಓದ್ಕೊಳ್ಳಿ. ಅಬ್ಸ್ಟ್ರಾಕ್ಟ್ ನೌನ್ ಎಂದರೆ ಇದು ಭೌತಿಕ, ಕಾಣುವುದಿಲ್ಲ. ಅಬ್ಸ್ಟ್ರಾಕ್ಟ್ ನೌನ್ ಯಾವಾಗೂ ಕಾಣುವುದಿಲ್ಲ, ಸ್ಪರ್ಶಿಸುವುದಿಲ್ಲ, ಕೇಳುವುದಿಲ್ಲ, ವಾಸನೆ ಮಾಡುವುದಿಲ್ಲ. ಇವಕ್ಕೆಲ್ಲವೂ ಅಬ್ಸ್ಟ್ರಾಕ್ಟ್ ನೌನ್ಗಳು. ಲವ್ ಅಂದರೆ ಏನಾದ್ರು ಇದು ಕಾಣುತ್ತಾ, ಇದನ್ನು ಸ್ಪರ್ಶನೆ ಮಾಡೋಕ್ಕೆ ಬರುತ್ತಾ, ಇಲ್ಲಲ್ಲ, ಅದಕ್ಕೋಸ್ಕರ ಇದು ಅಬ್ಸ್ಟ್ರಾಕ್ಟ್ ನೌನ್ಗಳು. ಹ್ಯಾಪಿನೆಸ್ ಇದೆಲ್ಲಿ ಕಾಣೋದಿಲ್ಲ, ಇದನ್ನು ಸ್ಪರ್ಶ ಮಾಡೋಕ್ಕೆ ಬರಲ್ಲ. ಲವ್, ಹ್ಯಾಪಿನೆಸ್ಸು, ಫ್ರೀಡಮ್ಮು, ಕರೇಜು, ಆನೆಸ್ಟಿ, ಜಸ್ಟಿಸ್, ಪೀಸ್, ಫಿಯರ್ ಇವೆಲ್ಲ ವರ್ಡ್ಗಳು ಅಬ್ಸ್ಟ್ರಾಕ್ಟ್ ನೌನ್ಗಳು. ನೀವು ಈ ರೀತಿಯಾಗಿ ಅದರದ ಎಕ್ಸಾಂಪಲ್ ಕೂಡ ನೋಡ್ಕೊಳ್ಬೇಕು. ಇದೆಲ್ಲನೂ ಇಂಪಾರ್ಟೆಂಟ್ ಎಕ್ಸಾಮ್ ರಿಲೇಟೆಡ್. ಅದ್ರ ಮೇಲೆ ಕ್ವಶನ್ಸ್ ಯಾವ ರೀತಿ ಕೇಳಿದಾರೆ ನೀವು ನೋಡ್ಕೊಳ್ಬೋದು. ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನೌನ್ಗಳ ಮೇಲೆ ಕೇಳಿದಂಥ ಕ್ವಶನ್. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಅ ನೌನ್. ಈ ಕೆಳಗಿನವುಗಳಲ್ಲಿ ಯಾವುದು ನೌನ್ ಅಂತ ಕೇಳಿದರೆ ಕ್ವಿಕ್ಲಿ, ಬ್ಯೂಟಿಫುಲ್, ಫ್ರೆಂಡ್, ಹ್ಯಾಪಿ. ಇದರಲ್ಲಿ ಯಾವುದು ಫ್ರೆಂಡ್ ಈಸ್ ದ ನೇಮ್ ಆಫ್ ದಿ ಪರ್ಸನ್, ಸೊ ದ್ಯಾಟ್ ಈಸ್ ದ ನೌನ್. ಐಡೆಂಟಿಫೈ ದಿ ನೌನ್ ಆಸ್ ಸೆಂಟೆನ್ಸ್. ದ ಬುಕ್ ಈಸ್ ಆನ್ ದಿ ಟೇಬಲ್. ಇದರಲ್ಲಿ ನೌನ್ ಯಾವುದು ಅಂತ ಕೇಳಿದೆ. ಇದರಲ್ಲಿ ನೌನ್ ಯಾವುದು? ಬುಕ್. ಆನ್ಸರ್ ಬುಕ್. ನೆಕ್ಸ್ಟ್ ಇವೆಲ್ಲವೂ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಕೇಳಿದಂಥ ಕ್ವಶನ್ಸ್ ಪೇಪರು. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಕೇಳಿದಂಥ ಕ್ವಶನ್ಸ್ ಪೇಪರನ್ನು ನಾನು ಇಂಪಾರ್ಟೆಂಟ್ ಆಗಿರೋದು. ಚೂಸ್ ದಿ ಸೆಂಟೆನ್ಸ್ ವಿಚ್ ಹ್ಯಾಸ್ ದಿ ಅಬ್ಸ್ಟ್ರಾಕ್ಟ್ ನೌನ್. ಇಲ್ಲಿ ನೋಡಿ ಅಬ್ಸ್ಟ್ರಾಕ್ಟ್ ನೌನ್ ಯಾವುದು ಅಂತ ಕಂಡುಹಿಡಿಯಾರ ಅಂತ ಹೇಳಿದ್ದಾರೆ. ಇದರಲ್ಲಿ ಅಬ್ಸ್ಟ್ರಾಕ್ಟ್ ನೌನ್ ಯಾವುದು? ಇಲ್ಲಿ ನೋಡಿ ಮೇಲ್ಗಡೆ ಎಲ್ಲ ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ ನಮಗೆ ಯಾವುದು ಕಣ್ಣಿಗೆ ಕಾಣಲ್ಲ, ಸ್ಪರ್ಶನೆ ಮಾಡೋಕ್ಕಾಗಲ್ಲ. ಇಲ್ಲೇ ಇದೆ ನೋಡಿ ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ ಭೌತಿಕವಾಗಿ ಕಾಣುವುದಿಲ್ಲ, ಸ್ಪರ್ಶನೆ ಮಾಡೋಕ್ಕಾಗಲ್ಲ,
ಇವೆಲ್ಲವೂ ಅಬ್ಸ್ಟ್ರಾಕ್ಟ್ ನೌನ್ಗಳು. ಇದರಲ್ಲಿ ಯಾವುದು ಜಸ್ಟಿಸ್ ಅಂತ ಯಾವುದೋ ಇದೆ, ಇಲ್ಲಿ ನೋಡ್ಬೋದು. ಎಷ್ಟನೇ ಕ್ವಶನ್? ಅಬ್ಸ್ಟ್ರಾಕ್ಟ್ ನೌನ್ ಆನೆಸ್ಟಿ. ಅಬ್ಸ್ಟ್ರಾಕ್ಟ್ ನೌನ್ ನಾವು ಡೈರೆಕ್ಟಾಗಿ ಆನ್ಸರನ್ನು ಹೇಳ್ಬಿಡ್ತೀನಿ, ನೀವು 4 ಆಪ್ಷನನ್ನು ಕೂಡ ನೋಡ್ಕೊಳ್ಬೇಕು. ಆನೆಸ್ಟಿ ಈಸ್ ದಿ ಬೆಸ್ಟ್ ಪಾಲಿಸಿ. ಇದು ಆನೆಸ್ಟಿ, ಆನ್ಸರ್ ಸಿ. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ದಿ ಪ್ರಾಪರ್ ನೌನ್. ಇದರಲ್ಲಿ ಪ್ರಾಪರ್ ನೌನ್ ಯಾವುದು ಅಂತ ಕೇಳಿದರೆ ಬೆಂಗಳೂರು. ಮೇಲ್ಗಡೆ ನಾನು ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ, ಅದಕ್ಕೋಸ್ಕರ ಎಕ್ಸಾಂಪಲ್ ಇಂಪಾರ್ಟೆಂಟು. ಈ ರೀತಿ ಕ್ವಶನ್ಸನ್ನು ಕೇಳ್ತಾರೆ. ನೆಕ್ಸ್ಟು, ವಿಚ್ ಆಫ್ ದಿ ಫಾಲೋವಿಂಗ್ ಅಂಡರ್ಲೈನ್ ದಿ ಕಾಮನ್ ನೌನ್. ಇದರಲ್ಲಿ ಯಾವುದು ಕಾಮನ್ ನೌನ್ ಯಾವುದು ಅಂತ ಕೇಳಿದರೆ ಕಾಮನ್ ನೌನ್ ಯಾವುದು? ಸಿ, ದ ಚೈಲ್ಡ್ ಈಸ್ ಫ್ಲೈಯಿಂಗ್. ಇನ್ ದಿ ಸೆಂಟೆನ್ಸ್ ದಿ ಬಾಯ್ ಜಂಪ್ಡ್ ಓವರ್ ದಿ ಫ್ರೆಂಡ್ಸ್. ಹೌ ಮೆನಿ ನೌನ್ ಆರ್ ದೇರ್. ಇದರಲ್ಲಿ ಎಷ್ಟು ನೌನ್ಗಳಿದೆ ಅಂತ ಕೇಳಿದರೆ, ಇದರಲ್ಲಿ ಎಷ್ಟು ನೌನ್ಗಳಿದೆ ಅಂತ ಕೇಳಿದರೆ ಇಲ್ಲಿ ಬಾಯ್ ಒಂದು ನೌನು, ಇನ್ನೊಂದು ಪೆನ್ಸ್ ಇದು ಒಂದು ನೌನು. 2 ನೌನ್ಗಳಿವೆ. ಇದರಲ್ಲಿ 2 ನೌನ್ಗಳು ಇಲ್ಲಿ ಬಾಯ್ ಮತ್ತು ಪೆನ್ಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ಸೆಕೆಂಡ್. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ದಿ ಮಟೀರಿಯಲ್ ನೌನ್. ಮಟೀರಿಯಲ್ ನೌನ್ ಯಾವುದು ಅಂತ ಕೇಳಿದರೆ ಅದರಲ್ಲಿ ಐಡಿಯಾ, ಗುಡ್ಡು, ಇದು ಗೋಲ್ಡು, ಜಾಲಿ, ಕರೇಜ್ ಇದೆಲ್ಲ ಗೋಲ್ಡ್ ಮಟೀರಿಯಲ್ ನೌನ್. ವಿಚ್ ಆಪ್ಷನ್ ಕಂಟೇನ್ಸ್ ದಿ ಕಲೆಕ್ಟಿವ್ ನೌನ್. ನೋಡಿ, ಕಲೆಕ್ಟಿವ್ ನೌನ್ ಎಷ್ಟು ಕ್ವಶನ್ಸ್ ಮೇಲ್ಗಡೆ ಇರೋದೆಲ್ಲ ರಿಪೀಟ್ ಆಗಿದೆ. ಅಬ್ಸ್ಟ್ರಾಕ್ಟ್ ನೌನು, ಕಲೆಕ್ಟಿವ್ ನೌನ್, ಈ ರೀತಿ ಕ್ವಶನ್ಸ್ ಇದೆ. ಇದರಲ್ಲಿ ಕಲೆಕ್ಟಿವ್ ನೌನ್ ಅಂದರೆ ಟೀಮು, ಬಾಯ್, ಗುಡ್ಡು. ಇದರಲ್ಲಿ ಟೀಮ್ ಅಂದರೆ ಸುಮಾರು ಜನ ಇರ್ತಾರಲ್ಲ, ಅದಕ್ಕೆ ಕಲೆಕ್ಟಿವ್ ನೌನ್ ಅಂತಾರೆ. ಚೂಸ್ ದಿ ಸೆಂಟೆನ್ಸ್ ಇನ್ ವಿಚ್ ದಿ ವರ್ಡ್ ಈಸ್ ಯೂಸ್ಡ್ ಆ್ಯಸ್ ಎ ನೌನ್. ಅಲ್ಲಿ ಯಾವುದು? ಆನ್ಸರ್ ಸಿ. ವುಡ್ ಯು ಲೈಕ್ ಸಮ್ ಟೀ. ಕ್ವಶನ್ಸ್ ಡಿಫ್ರೆಂಟಾಗಿ ಇದ್ದಾರೆ, ಒಂದು ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ 10ನೇ ಕ್ವಶನ್, ಲಾಸ್ಟ್ ಕ್ವಶನು. ಬ್ಯೂಟಿ ಈಸ್ ಎನ್ ಹ್ಯಾಸ್ ಡ್ಯಾಶ್. ಬ್ಯೂಟಿ ಯಾವುದು ಅಂತ? ಅಬ್ಸ್ಟ್ರಾಕ್ಟ್ ನೌನ್ ಮೇಲೆ 2ರಿಂದ 3 ಕ್ವಶನ್ಸ್ ಬಂದು ಇಷ್ಟು ಇಂಪಾರ್ಟೆಂಟು. ಅದಕ್ಕೋಸ್ಕರ ನೀವು ಮೇಲ್ಗಡೆ ಇರೋದನ್ನು ಈ ರೀತಿಯಾಗಿ ಎಲ್ಲನೂ ಅಬ್ಸ್ಟ್ರಾಕ್ಟ್ ನೌನ್ ಆಗಲಿ, ಕಲೆಕ್ಟಿವ್ ನೌನ್ ಆಗಲಿ, ಮೆಟೀರಿಯಲ್ ನೌನ್ ಆಗಲಿ, ಪ್ರಾಪರ್ ನೌನು, ಕಾಮನ್ ನೌನ್, ಇಷ್ಟನ್ನು ಕರೆಕ್ಟಾಗಿ ನೀವು ಎಲ್ಲನೂ ಕಲಿಬೇಕಾಗ್ತದೆ. ಇಂಪಾರ್ಟೆಂಟು, ಎಕ್ಸಾಮಲ್ಲಿ ರಿಪೀಟೆಡ್ ಕ್ವಶನ್ಸು. ಅದಕ್ಕೋಸ್ಕರ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರು ಇಂಪಾರ್ಟೆಂಟು. ನೆಕ್ಸ್ಟು ಪ್ರೊನೌನ್, ಸರ್ವನಾಮ. ಏನಂತಪ್ಪ ಕರ್ಸರ್ಗೆ ಇದಕ್ಕೆ? ಕರ್ಸರ್ ಒಂದು ಪ್ರಾಬ್ಲಮ್ ಆಗ್ತಾಯಿದೆ. ಯಾಕೆ? ಒಂದು ಸೆಕೆಂಡ್ ಫ್ರೆಂಡ್ಸ್, ಇದು ಕರ್ಸರ್ ಯಾಕೋ ಪ್ರಾಬ್ಲಮ್ ಆಗ್ತಾಯಿದೆ. ಒಂದು ಸೆಕೆಂಡ್, ಇದು ನೆಕ್ಸ್ಟ್ ಕ್ಲಾಸಲ್ಲಿ ಅಪ್ಲೋಡ್ ಮಾಡಿರಾಯ್ತು ನೋಡಿ. ಇದು ಕರ್ಸರ್ ಯಾಕೆ ಆಪ್ರೇಟ್ ಆಗ್ತಾಯಿಲ್ಲ? ಅದು ಪ್ರಾಪರ್ ನೌನು, ಅದರ ಡೆಫಿನೇಷನ್ ನೋಡ್ಕೊಳ್ಳಿ, ಅದರ ಎಕ್ಸಾಂಪಲ್ ನೋಡ್ಕೊಳ್ಳಿ, ಟೈಪ್ಸ್ ಆಫ್ ಪ್ರಾಪರ್ ನೌನ್ ನೋಡ್ಕೊಳ್ಳಿ. ಈ PDF ಬೇಕಾದ್ರೆ ನನಗೆ ಕೆಳಗಡೆ ಕಮೆಂಟ್ ಮಾಡಿ, ಟೆಲಿಗ್ರಾಮಲ್ಲಿ ನಿಮಗೆ PDF ಕಳಿಸ್ಕೊಡ್ತೀನಿ. ನೆಕ್ಸ್ಟ್ ಆನ್ಲೈನ್ ಕ್ಲಾಸಸ್ ಕೂಡ ಇರ್ತವೆ, ಎಲ್ಲನೂ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಟೈಪ್ಸ್ ಆಫ್ ಪ್ರಾಪರ್ ನೌನು, ಅದರ ಮೇಲೆ ಏನು ಪರ್ಸನ್ ನೌನು ಮತ್ತು ರಿಫ್ಲೆಕ್ಸ್ ನೌನು, ಅದರದ್ದು ಎಕ್ಸಾಂಪಲ್ಸು, ಇನ್ಡೆಫಿನಿಟ್ ನೌನು ಅದರದ್ದು ಎಕ್ಸಾಂಪಲ್ಸು, ಅದರ ಪ್ರಾಪರ್ ನೌನ್ ಮೇಲೆ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ ಅದನ್ನೆಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಅಡ್ಜೆಕ್ಟಿವ್, ಗುಣವಾಚಕ ಅಂದರೆ ಒಂದು ವ್ಯಕ್ತಿಯ ಗುಣವನ್ನು ಹೇಳುವುದು ಅಡ್ಜೆಕ್ಟಿವ್. ಚೆಸ್ಟರ್ ಬ್ಯೂಟಿ ಅಂತಿದೆ ಎಕ್ಸಾಂಪಲ್ ನೋಡ್ಕೊಳ್ಳೋದು. ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ. ವರ್ಬ್ ಮೇಲೆ ಇನ್ನು ಸ್ವಲ್ಪ ನೋಡ್ಕೊಳ್ಳಿ, ಅದ್ರ ಮೇಲೆ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸನ್ನು ಕೇಳಿದ್ದಾರೆ. ನೆಕ್ಸ್ಟ್ ಆ್ಯಡ್ವರ್ಬ್ ಇದು ಎಷ್ಟು ಇಂಪಾರ್ಟೆಂಟು, ಅದ್ರ ಮೇಲೆ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸನ್ನು ಕೇಳಿದ್ದಾರೆ. ಇಂಟ್ರಜೆಕ್ಷನ್ ಇಷ್ಟು ಇಂಪಾರ್ಟೆಂಟ್. ಇಂಟ್ರಜೆಕ್ಷನ್ ಮೇಲೆ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಇಷ್ಟು ಕ್ವಶನ್ಸನ್ನು ಕೇಳಿದ್ದಾರೆ. ಇಷ್ಟು ಎಕ್ಸಾಮ್ ರಿಲೇಟೆಡು ಮೋಸ್ಟು ಇಂಪಾರ್ಟೆಂಟು. ನಿಮಗೆ ಕಂಪ್ಲೀಟ್ ನಾನು ಕಮ್ಯುನಿಕೇಷನಲ್ಲಿ ಇಂಗ್ಲೀಷು, ಕಂಪ್ಯೂಟರ್, ಕನ್ನಡ ಅಷ್ಟನ್ನು ಕಂಪ್ಲೀಟ್ ಮಾಡಿ ಕೊಡ್ತೇನೆ. ಕ್ಲಾಸಸ್ ಬೇಕಾದರೆ ಪ್ಲೀಸ್ ಮೆಸೇಜ್ ಮಾಡಿ. ಇಷ್ಟು ಓಕೆ. ಥ್ಯಾಂಕ್ ಯು. ಬಾಯ್.